ಹಾಯ್, ವೆಲ್ಕಮ್ ಟು ವಿ ಕುಕಿಂಗ್ ಚಾನಲ್. ನಾನು ವೀಣಾ. ನೀವು ಆಲೂಗೆಡ್ಡೆಯಿಂದ ಬಜ್ಜಿಯನ್ನು ಮಾಡ್ಕೊಂಡು ತಿಂದಿರ್ತೀರ, ಬೋಂಡನೂ ಸಹ ತಿಂದಿರ್ತೀರ. ನಾನಿವತ್ತು ಆಲೂಗೆಡ್ಡೆ ವಡೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಒಂದು ಸಲ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಿರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆಯೇ ಹೊರಗಡೆ ಮಳೆ ಬರ್ತಿರುವಾಗ ಇದನ್ನು ಮಾಡ್ಕೊಂಡು ತಿಂದ್ರಂತೂ ನೀವು ಟೀ ಕಾಫಿ ಜೊತೆಲಿ ತಿಂದರೆ ತುಂಬಾ ಸೂಪರಾಗಿರುತ್ತೆ. ಸೊ ಇದನ್ನು ಮಾಡೋದು ಹೇಗೆ, ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲಿಗೆ 3 ಆಲೂಗೆಡ್ಡೆಯನ್ನು ಬೇಯಿಸಿಟ್ಕೊಂಡು ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ನ್ಯಾಶ್ ಮಾಡ್ಕೋಬೇಕು. ಚೆನ್ನಾಗೆ ಗಂಟುಗಳು ಇಲ್ಲದೇ ಇರೋ ರೀತಿಲಿ ಈ ರೀತಿ ಸ್ನ್ಯಾಶ್ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಆಲೂಗೆಡ್ಡೆ ಹಾಕಿ ಮಾಡ್ತಾ ಇರೋದ್ರಿಂದ ಆಲೂಗೆಡ್ಡೆ ಹಾಕಿ ಮಾಡುವಂಥ ಯಾವುದೇ ಪದಾರ್ಥ ಆದರೂ ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ. ಅದರಲ್ಲೂ ನೀವು ಮಕ್ಳಿಗೆ ಮಾಡಿಕೊಟ್ರಂತೂ ಪದೇ ಪದೇ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಕ್ರಿಸ್ಪಿಯಾಗೂ ಸಹ ಇರುತ್ತೆ. ಈಗ ಸ್ನ್ಯಾಶ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಒಂದು 2ರಿಂದ 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನು ಸಹ ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ, ಒಂದು 3 ಹಸಿಮೆಣ್ಸಿಕಾಯಿನ ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಸೇರಿಸೋದ್ರಿಂದ ಕ್ರಿಸ್ಪಿ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕ್ಕೋಬೇಕು. ಸೋಡಾ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ತುಪ್ಪ ಬೇಕಿದ್ರೆ ನಿಮ್ಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ನೀರು ಹಾಕ್ಕೊಂಡು ಕಲಿಸ್ತಾ ಇಲ್ಲ, ನೀರು ಹಾಕ್ತೇ ಕಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ಆಲೂಗೆಡ್ಡೆನೂ ಸಹ ನೀರಿರುತ್ತೆ, ಹಾಗೆಯೇ ಈರುಳ್ಳಿ ಎಲ್ಲನೂ ಹಾಕ್ಕೊಂಡಿರೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದೇ ಸಾಕಾಗುತ್ತೆ, ನೀರು ಬೇಕಾಗಿಲ್ಲ. ಈಗ ಇದನ್ನು ಒಂದು ಸಮವಾಗಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ನಾನು ಸ್ವಲ್ಪನೂ ಕೂಡ ನೀರು ಹಾಕಿಲ್ಲ. ಕಲಿಸ್ಕೊಂಡು ಈ ರೀತಿ ಬೇಕಾದ ಸೈಜ್ನಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕು. ಈಗ ಒಂದು ಕವರ್ ಸಹಾಯದಿಂದ ನಾನು ಈಗ ತಟ್ಕೊಳ್ತೀನಿ. ನೀವು ಬೇಕಾದರೆ ಕೈಯಲ್ಲೇ ತಟ್ಟಿ ಹಾಕ್ಬೋದು. ನಾನಿಲ್ಲಿ ತೋರಿಸೋದಕ್ಕೋಸ್ಕರ ಈ ರೀತಿ ಕವರ್ನಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಾದ ಸೈಜ್ನಲ್ಲಿ ಈ ರೀತಿ ತಟ್ಕೊಂಡು ವಡೆ ರೀತಿ ರೆಡಿ ಮಾಡ್ಕೋಬೋದು. ಇದರಲ್ಲಿ ನೀವು 2 ಥರ ಟೇಸ್ಟ್ ಮಾಡ್ಬೋದು. ಮೈದಾ ಹಿಟ್ಟು ಹಾಕಿರೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಆಲೂಗೆಡ್ಡೆ ಹಾಕಿರೋದ್ರಿಂದ ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ. ಇದನ್ನು ಚಟ್ನಿ ಜೊತೆಯಲ್ಲಿ ಹಾಗೆ ಸಾಸ್ ಜೊತೆಯಲ್ಲಿ ತಿಂದ್ರಂತೂ ತುಂಬಾ ಸೂಪರಾಗಿರುತ್ತೆ. ಈ ರೀತಿ ನಿಮಗೆ ಮಕ್ಕಳಿಗೆ ಮಾಡಿಕೊಡಿ, ಮತ್ತೆ ಅವರೇ ಕೇಳಿ ಮಾಡಿಸ್ಕೊಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇಲ್ಲಿ ಎಣ್ಣೆಯನ್ನು ಕಾಯ್ದಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ದ ನಂತರ ಒಂದೊಂದನ್ನೇ ಈಗ ವಡೆಯನ್ನು ಬಿಡ್ತಾಯಿದ್ದೀನಿ. ತುಂಬ ಉರಿನಲ್ಲಿ ಬೇಯಿಸಬಾರ್ದು, ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಕೊಟ್ಬಿಟ್ರೆ ಒಳಗಡೆ ಬೇಯೋದಿಲ್ಲ, ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ನೋಡಿ, ಈಗ ಒಂದು ಕಡೆ ಬೆಂದಿದೆ. ಈಗ ಇನ್ನೊಂದು ಕಡೆನೂ ಸಹ ಅದೇ ರೀತಿ ಮಗಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ನೋಡೋದಕ್ಕೆ ರೆಡ್ಡಿಶ್ ಆಗಿ ಕಾಣಿಸ್ತಾ ಇರ್ಬೋದು, ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಮೂಲಿ ವಡೆ ತಿನ್ನೋದಕ್ಕಿಂತ ಇದು ಟೇಸ್ಟ್ ತುಂಬ ಡಿಫ್ರೆಂಟಾಗೂ ಕೂಡ ಇರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಸಲ ಮಕ್ಕಳಿಗೆ ಇದನ್ನು ಮಾಡಿಕೊಟ್ಟು ಟ್ರೈ ಮಾಡಿ ನೋಡಿ, ಅವರೇ ಇನ್ನೊಂದು ಸಲ ಕೇಳ್ತಾರೆ. ನೋಡಿ, ಈಗ ಆಲೂಗೆಡ್ಡೆ ವಡೆ ಅನ್ನೋದು ರೆಡಿಯಾಗಿದೆ. ಸಾಸ್ ಜೊತೆಲಾದರೂ ತಿನ್ಬೋದು, ಚಟ್ನಿ ಜೊತೆಲಾದ್ರೂ ತಿನ್ಬೋದು. ನಾನು ಇದನ್ನು ಈಗ ಮುರಿದು ತೋರಿಸ್ತೀನಿ. ನೋಡಿ, ಮೇಲ್ಗಡೆ ಗರಿಗರಿಯಾಗಿದೆ, ಹಾಗೆ ಒಳಗೆ ಸಾಫ್ಟಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಆಗ ನೀವೇ ಹೇಳ್ತೀರಾ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.